ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಕ್ವಿಕ್ ಎನರ್ಜಿ ಚೆಕ್ ಮಾಡಿಬಿಡೋಣ. ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಬೇಕು ಅಂತಿದ್ದಾರೆ ಭಗವಂತ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ, ಅವರ ಆಶೀರ್ವಾದ ಅಥವಾ ಅವರ ಚೇತಾವಣಿ ಏನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಂ ಸಾಯಿರಾಮ್. ಓಕೆ. ಸೊ ಈಗ ಸದ್ಯದಲ್ಲೇ ಏನೋ ಒಂದು ಮೆಸೇಜ್ ಬರೋದಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಂದರೆ ಯಾರೋ ಮೂಲಕ ಇರ್ಬೋದು. ಓಕೆ, ಯಾರೋ ಮೂಲಕ ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇರ್ಬೋದು, ಹೇಗಾದರೂ ಇರ್ಬೋದು. ಆಯಿತಾ? ಅಂತೂ ನಿಮಗೊಂದು ಇನ್ಫಾರ್ಮೇಷನ್ ಬರ್ತಾಯಿದೆ, ಮೆಸೇಜ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟ್ ಕಾರ್ಡು ಯಾರು, ಏನು ಮೆಸೇಜು ನೋಡೋಣ. ಓಕೆನಾ? ಏನು ಆ ಥರನಾದರೂ ಇರ್ಬೋದು. ಅಪಾಲಜಿ ಅಂತ ಇದ್ದಾರೆ. ಓಕೆ, ಅಂದರೆ ಕ್ಷಮಾಪಣೆ ಥರ, ಅಥವಾ ಇನ್ನೇನು ಮೆಸೇಜ್ ಗೊತ್ತಿಲ್ಲ. ಯಾಕೆ ಕ್ಷಮಾಪಣೆ ಅಂತ ಕೇಳಿಸ್ತಾ ಇದೆ. ಓಕೆ, ನೋಡೋಣ. ಓಕೆ, ಸೊ ದುಡ್ಡಿನ ವಿಷಯದಲ್ಲಿ, ಓಕೆನಾ, ದುಡ್ಡಿನ ವಿಷಯದಲ್ಲೇ ಏನೋ ಒಂದು ತೊಂದರೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ತೊಂದರೆ ಯಾಕಾಯಿತು ಅಥವಾ ಯಾರಿಂದ ಆಯಿತು ಅಂತನ ಏನೋ ಆ ರೀತಿ ಒಂದು ನಿಮಗೊಂದು ಕ್ಲಿಯರ್ ಮೆಸೇಜ್ ಸಿಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟ್. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ವಾವ್, ನೋಡಿ. ಓ ಮೈ ಗಾಡ್, ದ ಮೂನ್. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಆ್ಯಕ್ಚುಲಿ ನೆಗೆಟಿವಿಟಿ ಮಾಡಿದ್ದು ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಅದು ಒಂದು ನಿಮಿಷ. ಕಿಂಗ್ ಆಫ್ ಸೋಟ್ಸ್. ಓಕೆ, ಎಸ್ ಬಾಬಾ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಂದರೆ ಮೆಸೇಜ್ ಬರುತ್ತೆ ಸದ್ಯದಲ್ಲೇ. ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ, ಹಣಕಾಸು ವಿಚಾರವಾಗಿ ಸಂಬಂಧಪಟ್ಟ ಹಾಗೆ, ಜೊತೆಗೆ ಏನೋ ಒಂದು ನೆಗೆಟಿವಿಟಿ ನಡೆದಿದೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಯಾವ ಥರ ನೆಗೆಟಿವಿಟಿ, ಅದು ಮಾತಿಂದೇ ಇರ್ಬೋದು ಅಥವಾ ಆ್ಯಕ್ಚುಲ್ ನೆಗೆಟಿವಿಟಿ ಇರ್ಬೋದು. ಏನು ಮುಂದೆ ಕಾರ್ಡ್ಸ್ ಏನು ಬರುತ್ತೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ವೆರಿ ಕ್ಲಿಯರ್ ಹೇಳ್ತಾ ಇದ್ದಾರೆ. ಸೊ ಒಂದು ನೆಗೆಟಿವ್ ಅದು ಯೋಚನೆಗಳು ಇರ್ಬೋದು. ನೆಗೆಟಿವ್ ಥಾಟ್ಸ್ ಏನಾದ್ರು ಮಾಡಿದ್ರಾ, ಆಸ್ತಿ ವಿಷಯದಲ್ಲಿ, ಅಥವಾ ಏನಾದ್ರು ಒಂದು ಲಾಸ್ ಆಯಿತಾ, ಏನಂತ ಗೊತ್ತಿಲ್ಲ. ಸೊ ಇದು ಬರ್ತಾ ಇರೋದು. ಸೊ ಇದರ ಹಿಂದೆ, ಆಯಿತಾ, ಇಲ್ಲಿ ಸೋರ್ಸ್ ಎನರ್ಜಿನೇ ಬರ್ತಾ ಇದೆ. ಸೊ ಇದ್ರ ಹಿಂದೆ ಯಾವುದೋ ಒಂದು, ಈಗ ಯಾವ ಥರ ಅಂತಂದರೆ, ಸ್ವಲ್ಪ ಮಾತು ಜಾಸ್ತಿ. ಆಯಿತಾ? ಮಾತು ಅಂದರೆ ಸುಳ್ಳು ಮಾತು, ಅಪಪ್ರಚಾರ ಅನ್ನೋ ಥರ, ಅಥವಾ ಏನೋ ಒಂದು ಆ ಥರ ಒಂದು ನೆಗೆಟಿವಿಟಿ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಫರ್ದರ್ ಕಾರ್ಡ್ಸ್ ನೋಡೋಣ. ಓಕೆ, ಸೊ ಇಲ್ಲೇನಾಗಿದೆ ಅಂತಂದರೆ, ನಿಮ್ಮ ಫ್ಯಾಮಿಲಿಯವರು ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಇರಿ. 3 ಆಫ್ ಕಾಯಿನ್ಸ್. ಓಕೆ, ಇಲ್ಲೇನಂತಂದರೆ, ಇಲ್ಲಿ ಏನು ಹೇಳ್ತಿದ್ರೆ, ಏನೋ ಒಂದು ಮೆಸೇಜ್ ಅಂದರೆ ಇನ್ಫಾರ್ಮೇಷನ್ ನಿಮಗೆ ಬರುತ್ತೆ ಇವಾಗ ಸದ್ಯದಲ್ಲಿ. ಯಾರು ಈ ಥರ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ, ಏನು ನಡೀತಿತ್ತು ನಿಮ್ಮ ಬೆನ್ನ ಹಿಂದೆ ಅಂತ ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಆಯಿತಾ, ಅಂದರೆ ಇದು ಯಾರ ಎನರ್ಜಿ ಗೊತ್ತಿಲ್ಲ. ಸೊ ಇಲ್ಲಿ ಎನರ್ಜಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಈ ಎನರ್ಜಿ ಯಾವ ಥರ ಇದೆ ಅಂತಂದರೆ, ಇವರಿಗೆ, ಆಯಿತಾ, ಸೊ ಒಂದು ರೀತಿ ಲಾಸ್ ಆಗಬೇಕು, ಬೇಜಾರು, ದುಃಖ, ಆ ಥರ ಒಂದು ಜೀವನದಲ್ಲೇ ಜಿಗುಪ್ಸೆ ಆಗಿಬಿಡಬೇಕು, ಆ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಇವರಿಗೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? 5 ಆಫ್ ಕಪ್ಸ್. ಇವರಿಗೆ ಒಂದು ರೀತಿ ನೆಗೆಟಿವಿಟಿ ಮಾಡಿದ್ದಾರೆ, ಫ್ಯಾಮಿಲಿಯವರೇನೆ ಅಂತಲೇ ಹೇಳ್ತಾ ಇದ್ದಾರೆ. ವೆರಿ ಕ್ಲಿಯರ್. ಆ ಫ್ಯಾಮಿಲಿಯವ್ರು ಯಾರು ಅಂತಂದರೆ, ಒಂಥರ ಇಬ್ಬರು ಮಂದಿ ಅಂತ ತೋರಿಸ್ತಾ ಇದ್ದಾರೆ. ಓಕೆ, 3 ಆಫ್ ಕಾಯಿನ್ಸ್ ಇದೆ. ಇಲ್ಲ, 3 ಜನ, ಆದರೆ ಫ್ಯಾಮಿಲಿಯವರೇನೇ ಇಬ್ಬರು ಅಂತ ತೋರಿಸ್ತಾ ಇದ್ದಾರೆ. ತುಂಬ ಹಾರ್ಶ್ ಮಾತು, ತುಂಬ ಸುಳ್ಳು ಮಾತು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಮಾತು ಮತ್ತು ಓಕೆ, 2 ಆಫ್ ಕಾಯಿನ್ಸ್. ಸುಳ್ಳು ಮಾತು ಹರಡಿ,
ಏನೋ ಒಂದು ಅನ್ಯಾಯ ಮಾಡಿದ್ದಾರೆ, ಏನೋ ಒಂದು ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಅವರು 3 ಜನ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ. ಸೊ ಇದರ ಬಗ್ಗೆ ಯಾರು ಏನು ಅನ್ಯಾಯವಾಗಿ ಈ ಥರ ಮಾತಾಡಿ ಯಾಕೆ ನೆಗೆಟಿವಿಟಿ ಮಾಡಿದ್ರು ನಿಮಗೆ, ಅಂದರೆ ಈ ಎನರ್ಜಿ ಯಾರಿದ್ದಾರೆ ಇವ್ರಿಗೆ ಅನ್ನೋದನ್ನು ನಿಮಗೆ ಈಗ ಸದ್ಯದಲ್ಲೇ ಸ್ಪಷ್ಟನೆ ಸಿಗುತ್ತೆ. ಯಾರಿದ್ದರೂ ಇದು ಈ ಥರ ತೊಂದರೆ ಆಗೋಕ್ಕೆ, ನೋವು ಆಗೋಕ್ಕೆ, ದುಃಖದಲ್ಲಿರೋದಕ್ಕೆ ಯಾರು ಕಾರಣ ಅನ್ನೋದು ನಿಮಗೆ ಸದ್ಯದಲ್ಲೇ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಇದು ಈ ಥರ ಒಂದು ನೆಗೆಟಿವಿಟಿ ಎಷ್ಟು ಮಾಡಿದ್ದಾರೆ ಅಂತಂದರೆ, ಮೂನ್ ಕಾರ್ಡ್ ಬಂದಿದೆ. ಸಖತ್ತು ದುಡ್ಡು ಕಾಸು ವ್ಯಯ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ಅಂದರೆ ನೆಗೆಟಿವಿಟಿ ಆಗಬೇಕು ಅಂತಲೇ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 2 ಥರನೂ ತೋರಿಸ್ತಾ ಇದ್ದಾರೆ. 9 ಆಫ್ ಕಾಯಿನ್ಸ್, ಓಕೆ. ಸೊ ಇವ್ರಿಗೇನು ಅನ್ನಿಸ್ಬಿಡ್ತು ಅಂತಂದರೆ, ಕಿಂಗ್ ಆಫ್ ಸೋರ್ಡ್ಸ್ ಕೆಳಗೆ ಇದು ಬಂದಿದೆ. ಸೊ ಇವ್ರಿಗೆ ಏನು ಅನ್ನಿಸ್ಬಿಡ್ತು ಅಂತಂದರೆ, ಲೈಕ್ ಹೇಗಾದರೂ ಸರಿ ಇವಾಗ ದುಡ್ಡು ಏನಿದೆ ಆಯಿತಾ, ಇಲ್ಲಿ ಈ ಎನರ್ಜಿ ಹತ್ರ ಆಯಿತಾ, ಇವ್ರ ಹತ್ರ ಏನು ದುಡ್ಡು ಕಾಸಿದೆ, ಸೊ ಅದನ್ನು ಹೊಡಿಬೇಕು, ಅದನ್ನು ಕಿತ್ಕೋಬೇಕು ಅನ್ನೋದಕ್ಕೋಸ್ಕರನೇ ಈ ಥರ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ಭಗವಂತ ಹೇಳ್ತಾ ಇರೋದು ಇದು, ಆಯಿತಾ. ಮೆಸೇಜ್ ಬರ್ತಾ ಇರೋದು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ, ಈ ಥರ ಎನರ್ಜಿ ಬರ್ತಾ ಇದೆ. ಅದೇನೆಂದರೆ ದುಡ್ಡಿಗೋಸ್ಕರನೇ ಭಯಂಕರ ಒಂದು ನೆಗೆಟಿವಿಟಿ ಮಾಡಿದ್ರು, ಒಂದು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಗೆಟಿವ್ ಆಗಿ ಇವರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿ, ನೆಗೆಟಿವ್ ಆಗಿ ಮಾತಾಡಿ ಅಪಪ್ರಚಾರ ಮಾಡಿದ್ರು. ಇಲ್ಲದ್ದು ಸಲ್ಲದ್ದು ಸುಳ್ಳು ಪಳ್ಳು ಎಲ್ಲ ಸೇರಿಸಿ ಕತೆ ಕಟ್ಟಿ ಹರಡಿದ್ದಾರೆ. ಅವ್ರಿಗೆ ತಿಳಿದವ್ರಿಗೆ, ಗೊತ್ತಿಲ್ಲದೆ ಇರೋರಿಗೆ ಎಲ್ರಿಗೂ ಮಾತು ಹರಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಯಾತಕ್ಕೆ ಅಂತಂದರೆ ಮೇಯ್ನ್ ಅಷ್ಟೇ 3 ಜನ ಯಾತಕ್ಕೆ ಅಂತಂದರೆ ದುಡ್ಡುಗೋಸ್ಕರ ನಿಮ್ಮಲ್ಲಿದ್ದ ಒಂದು ಶಾಂತಿ, ಒಂದು ಖುಷಿ, ಸಂತೋಷ ಏನಿತ್ತು ಅದನ್ನು ಕಿತ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸದ್ಯದಲ್ಲೇ ನಿಮಗೆ ಇದರ ಬಗ್ಗೆ ಯಾರು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ, ಯಾರು ಏನು ಅಂತ ಖಂಡಿತ ಗೊತ್ತಾಗತ್ತೆ ಅಂತಿದ್ದಾರೆ. ಇದು ನೋಡಿ ಟವರ್ ಕಾರ್ಡು. ಯಾಕೆ ಅಂತಂದರೆ ಮಾಡಿದ್ದು ಇವಾಗ ಇಷ್ಟು ದಿವಸ ಮಾಡಿದ್ರು. ಸೊ ಈಗ ಸದ್ಯದಲ್ಲಿ ನಿಮಗೆ ಒಂದು ಟವರ್ ಮೂಮೆಂಟ್ಸು, ಬೇಜಾನ್ ಟವರ್ ಮೂಮೆಂಟ್ಸ್ ತಂದರು ಅಂತ ಹೇಳ್ತಾ ಇದ್ದಾರೆ. ಟವರ್ ಮೂಮೆಂಟ್ಸ್ ಬಂತು ನಿಮಗೆ. ಯಾಕೆ ಅಂತಂದರೆ ಮೂನ್ ಸೈಕಲ್ ಆ ಥರ ಒಂದು ಎನರ್ಜಿನಲ್ಲಿ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ನಿಮ್ಮ ಎನರ್ಜಿನೇ ತಗೊಂಬಿಡಬೇಕು ಆ ಥರ ಒಂದು ಎನರ್ಜಿ ಪಿಕ್ ಆಗ್ತಾ ಇದೆ. ಅಂದರೆ ನಿಮ್ಮ ಶಕ್ತಿ ಏನಿತ್ತು ಅದನ್ನೇ ಕಿತ್ತೋಗ್ಬಿಡ್ಬೇಕು ಶಕ್ತಿ, ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ನಿಮ್ಮ ಖುಷಿ ಏನಿತ್ತು ಹೋಗ್ಬಿಡ್ಬೇಕು. ದುಡ್ಡು ಕಾಸು ವಿಚಾರದಲ್ಲಂತೂ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ. ಸೊ ಅದೇ ನೀವು ಅಂದರೆ ಅದು ಮಾಡಿದಾಗ ನೀವು ಅಷ್ಟೇ ಅನುಭವಿಸಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಟವರ್ ಮೂಮೆಂಟು ನಿಮಗೆ ಭಯಂಕರ ಅನುಭವಿಸಿದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರಪ್ಪ ಇಲ್ಲಿ, ಓಕೆನಾ. ಸೊ ನೋಡೋಣ ಫರ್ದರು. ನೈಟ್ ಆಫ್ ಕಾಯಿನ್ಸ್, ಓಕೆ. ಓಹೋ ನಿಮಗೆ ಈ ಟವರ್ ಮೂಮೆಂಟಿಂದ ಆಯಿತಾ, ಟವರ್ ಮೂಮೆಂಟ್ ಬಂದಿದ್ದರಿಂದ ತುಂಬ ದುಡ್ಡು ವ್ಯಯ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ಇದು ಕಾಯಿನ್ಸ್, ಇದು ಕಾಯಿನ್ಸ್, ಇದು ಕಾಯಿನ್ಸ್, ಓಕೆನಾ. ಸೊ ಸಖತ್ ದುಡ್ಡು ಖರ್ಚು ಮಾಡಬೇಕಾಯ್ತು ನೀವು. ಇದು ಹೆಲ್ತ್ ವಿಷಯಕ್ಕೆ ತೊಗೊಳ್ಳಿ ಅಥವಾ ಏನಕ್ಕಾದರೂ ವಿಷಯಕ್ಕೆ ತೊಗೊಳ್ಳಿ, ಓಕೆನಾ. ಅದು ದುಡ್ಡಿನ ವ್ಯಯ ಆಯಿತು, ದುಡ್ಡು ಖರ್ಚಾಯಿತು ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿ, ಆಯಿತಾ. ಸೊ ಹಾಗಾಗಿ ಅಥವಾ ಹೆಲ್ತ್ ಇಶ್ಯೂಸ್ ಆಯಿತಾ ಫ್ಯಾಮಿಲಿಲಿ, ಅಥವಾ ಮನೆಯಲ್ಲಿ ಒಂಥರ ನೆಗೆಟಿವಿಟಿ ಥರ ಏನೋ ಒಂದು ಬೇಜಾರು, ಹೆಲ್ತ್ ಇಶ್ಯೂಸ್ ಆಯಿತು ಅಂತಂದರೆ ಅಡುಗೆ ಮಾಡೋಕ್ಕಾಗೋದಿಲ್ಲ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಹೊರಗಡೆಯಿಂದ ಊಟ ತರಿಸಿದ್ದು ಅಥವಾ ಅಂದರೆ ಅದು ಖರ್ಚು ವ್ಯಯ ಅಂತಲೇ ಬರ್ತಾ ಇದೆ. ಸಖತ್ ಖರ್ಚಾಗಿದೆ ದುಡ್ಡು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಅದೇನಾಗಿದೆ ಅಂತಂದರೆ ಅದು ಫುಡ್ ಪಾಯ್ಸನಿಂಗ್ ಥರನೂ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಫುಡ್ ಪಾಯ್ಸನಿಂಗ್ ಥರ ಆಗಿ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಆ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ರಿಂದ ನಿಮಗೆ ಆ ಥರ ಒಂದು ಟವರ್ ಮೂಮೆಂಟ್ ಬಂತು ಅಂತ ಹೇಳ್ತಿದ್ದಾರೆ, ಆಯಿತಾ. ಇಲ್ಲ ಅಂದರೆ ನೀವು ಏನು ಇವತ್ತು ಅಂದರೆ ಹೊಸದಾಗೇನು ಹೊರಗಡೆಯಿಂದ ಊಟ ತರಿಸ್ಕೊಳ್ಳೋದು ಆ ಥರ ಏನೂ ಇಲ್ಲ. ಬಟ್ ಇದು ನೆಗೆಟಿವಿಟಿ ಮಾಡಿದ್ರಿಂದ ನಿಮ್ಗೆ ಆ ಥರ ಎಫೆಕ್ಟ್ ಕೊಡ್ತು ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಫರ್ದರ್ ನೋಡೋಣ. ಎಸ್ ಪಾಪ, ಇನ್ನೇನು ಹೇಳ್ತಾರೆ. ಓ ಮೈ ಗಾಡ್, ಡೆವಿಲ್. ನೋಡಿ
ಮೂನ್ ಸೈಕಲ್ ಬಂದಿದೆ ಇಲ್ಲಿ. ಮೂನ್ ಕೆಳಗೆ ಇದು ಡೆವಿಲ್ ಬರ್ತಾ ಇದೆ ಆಯಿತಾ. ಯಾವ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ ಅವ್ರ ತಲೆಯಲ್ಲಿ ಇದ್ದಿದ್ದು ಅಷ್ಟೇನೆ ಆಯಿತಾ. ಅವ್ರ ತಲೆಯಲ್ಲಿ ಇದ್ದಿದ್ದು ಒಂದು ನಿಮಗೆ ಒಂದು ಲಾಸ್ ಆಗಬೇಕು ಅಷ್ಟೇ. ಯಾವ ಥರನಾದರೂ ಸರಿ ಒಂದು ಲಾಸ್ ಆಗಬೇಕು, ಒಂದಾಗತ್ತೂ ಒಂದು ಟವರ್ ಮೂಮೆಂಟ್ಸ್ ಬರ್ತಾ ಇರಬೇಕು. ನಿಮಗೆ ಒಂದು ಅನಾರೋಗ್ಯ ಇರ್ಬೋದು ಅಥವಾ ಇನ್ನೇನಾದರೂ ಒಂದು ನೆಗೆಟಿವ್ ಆಗಿ ಇನ್ನೇನಾದ್ರು ಒಂದು ಪ್ರಾಬ್ಲಮ್ ಆಗಬೇಕು ಅಥವಾ ಎಲ್ಲರೂ ತೊಗೊಳ್ಳಿ ಆಯಿತಾ. ಮನೆಯಲ್ಲಿ ಪ್ರಾಬ್ಲಮ್ ಆಗಬೇಕು, ಇಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಆಗಬೇಕು, ಅಥವಾ ಮಕ್ಕಳ ವಿಷಯಕ್ಕೆ ತೊಂದರೆ ಆಗಬೇಕು, ಬೇಜಾರು ಪಟ್ಕೋಬೇಕು, ಭಯ ಪಟ್ಕೋಬೇಕು ಆಯಿತಾ. ಮತ್ತು ಆ ಥರ ಅಂತ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಸ್ಪೌಸ್ ಮೇಲೂ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಇದು ಡೆವಿಲ್ ಎನರ್ಜಿ ಇದು ಬರ್ತಾ ಇರೋದು. ಸೊ ಇದರಲ್ಲಿ ನಿಮ್ಮ ಮತ್ತು ನಿಮ್ಮ ಸ್ಪೌಸ್ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ವೈಫ್ ಬಗ್ಗೆ, ಓಕೆನಾ. ಸೊ ನಿಮ್ಮಿಬ್ಬರು ಮಧ್ಯೆ ತಂದಾಕೋದು, ತಂದಾಗ ತಮಾಷೆ ನೋಡೋ ಕೆಲಸ ಮಾಡಿದ್ರು, ಬೇಕಾದಾಗ ಅನ್ಯಾಯ ಮಾಡಿದ್ದಾರೆ ಆಯಿತಾ. ಬೇಕಾದಷ್ಟು ದುಡ್ಡು ವ್ಯಯ ಮಾಡಿದ್ದಾರೆ ಆ್ಯಂಡ್ ಆ ದುಡ್ಡು ನಿಮ್ಮಿಂದನೇ ಕಿತ್ಕೊಂಡಿದ್ದಾರೆ, ಯಾವುದಾದ್ರು ಒಂದು ರೂಪದಲ್ಲಿ ತಗೊಂಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಒಂದು ನೆಗೆಟಿವಿಟಿ ಏನು ಮಾಡಿದ್ರು, ಬರೀ ಮಾಡಿರೋದೊಂದೇ ಅಲ್ಲ, ತಲೆಯಲ್ಲಿ ಇರೋರಿಗೆಲ್ಲ ತಲೆಯಲ್ಲಿ ತುಂಬಿದ್ದಾರೆ ನೆಗೆಟಿವಿಟಿನ. ಅಂದರೆ ನಿಮ್ಮ ಬಗ್ಗೆ ಅಂತ. ಇದು ಯಾರ ಎನರ್ಜಿ ನಂಗೆ ಗೊತ್ತಿಲ್ಲ, ಇವ್ರ ಎನರ್ಜಿ ಬರ್ತಾ ಇರೋದು ಆಯಿತಾ. ಇವ್ರ ಬಗ್ಗೆ 5 ಆಫ್ ಕಪ್ಸು. ಸೊ ಇವ್ರ ಬಗ್ಗೆ ಫ್ಯಾಮಿಲಿಯವರೇ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, 3 ಜನ ಇದ್ದರು ಇದರಲ್ಲಿ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್? ಓಹೋ, 4 ಆಫ್ ಸೋರ್ಡ್ಸ್. ಓಕೆ, ನಿಮ್ಮ ಜೀವನದಲ್ಲಿ ರೆಸ್ಟ್ ಅನ್ನೋದೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಹ. ನೆಮ್ಮದಿ, ಇದು ಡೆವಿಲ್ ಪಕ್ಕನೂ ಬಂದಿದೆ. ಸೊ ನೆಮ್ಮದಿ, ಶಾಂತಿ, ಒಂದು ಖುಷಿ ಆಗಲಿ ಏನೂ ಬಯಸಬಾರ್ದು ನೀವು ಆಯಿತಾ. ಬಯಸಲೂಬಾರ್ದು, ಅನುಭವಿಸಲೂಬಾರ್ದು, ಆ ರೀತಿ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಇದು ಇವ್ರ ಎನರ್ಜಿ, 5 ಆಫ್ ಕಪ್ಸ್ ಅವರ ಎನರ್ಜಿ ಇದು. ಸೊ ಈ ಥರ ಒಂದು ಅನ್ಯಾಯ ನಡೆದಿದೆ ಇವರ ಜೀವನದ ಸುತ್ತ, ಇವರ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಭಯಂಕರ ಟವರ್ ಮೂಮೆಂಟ್ ಬಂದಿದೆ. ಸೊ ಇದು ಯಾರು ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ಎನರ್ಜಿ ಇರ್ಬೋದು ಅಥವಾ ನಿಮಗೆ ಪರಿಚಯದವರ ಎನರ್ಜಿ ಇರ್ಬೋದು. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಹೇಳೋಕ್ಕೆ ಆಗ್ತಾ ಇಲ್ಲ, ಲೈಕ್ ನಿಮ್ಮ ಎನರ್ಜಿ ಅಂತ. ಸೊ ಇದು ಈ 5 ಆಫ್ ಕಪ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅಂದರೆ ಸೊ ಇದು ನಿಮಗೆ ಗೊತ್ತು, ನಿಮ್ಮದೇನ ಎನರ್ಜಿ ಅಥವಾ ಯಾವ್ದಾದ್ರು ಒಂದು ಕಾರ್ಡ್ ನಿಮಗೆ ಮ್ಯಾಚ್ ಆಗುತ್ತಾ ಏನು ಅಂತ, ಓಕೆನಾ. ಸೊ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಸೊ ನೋಡೋಣ ಇರಿ ಫರ್ದರ್ ಇನ್ನೇನು ಹೇಳ್ತಾರೆ ಅಂತ. ಬಾಬಾ ಪ್ಲೀಸ್ ಗೈಡ್. ಈಲ್ಡ್, ಪೇಷನ್ಸ್ ಇರಲಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಅವ್ರವ್ರು ಮಾಡಿದ ಕರ್ಮ ಅವರು ಅನುಭವಿಸ್ಲೇಬೇಕಾಗತ್ತೆ ಅಂತ ಭಗವಂತ ಫಸ್ಟ್ ಕಾರ್ಡ್ ತೋರಿಸ್ತಾ ಇದ್ದಾರೆ ಆಯಿತಾ. ಯಾರು ಈ ಥರ 3 ಜನ ನೆಗೆಟಿವಿಟಿ ಮಾಡಿದ್ರು, ಟವರ್ ಮೂಮೆಂಟ್ಸ್ ತಂದರು ನಿಮಗೆ. ಸೊ ಇವಾಗ ಖಂಡಿತ ಅವ್ರ ಸಮಯ ಬಂದಾಗ ಅವರು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಹೇಳ್ತಾ ಇದ್ದಾರೆ, ನಿಮ್ಮ ಬರ್ತ್ ಡೇಟ್ 3 ಇರ್ಬೋದು ಆಯಿತಾ. 3 ಅಂತಲೇ ಕೇಳಿಸ್ತಾ ಇದೆ, 3 ಇರ್ಬೋದು ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ನಿಮ್ಮ ಡೇಟ್ ಆಫ್ ಬರ್ತ್ 3. ಓಕೆ, ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ. ಮೆಡಿಕಲ್ ಸ್ಟಾಫ್ ಹೀಲಿಂಗ್. ನಾ ಹೇಳಿದೆ ಅಲ್ವಾ, ಇವಾಗಿನ್ನೂ ಹೇಳಿದೆ ನೋಡಿ. ಅಂದರೆ ಅನಾರೋಗ್ಯ ಆಗಬೇಕು ಅಂದರೆ ನೀವು ಭಯಂಕರ ತೊಂದರೆ ಪಡಬೇಕು ಅನ್ನೋ ಥರನೇ ಮಾಡಿದ್ದಾರೆ ಅಂತ. ಸೊ ಇಲ್ಲೇನು ತೋರಿಸ್ತಾ ಇದ್ದಾರೆ, ಸಿಕ್ಕಾಬಟ್ಟೆ ನೀವು ಅನಾರೋಗ್ಯದಿಂದ ಬಳಲಿ, ಜೊತೆಗೆ ಅಷ್ಟೇ ದುಡ್ಡು ಕಾಸು ವ್ಯಯ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲಪ್ಪ. ಅಂದರೆ ಇದು ಪ್ರಾಪರಾಗಿ ನೆಗೆಟಿವಿಟಿ ಮಾಡಿರೋದು ಅಂತ ಅರ್ಥ ಆಯ್ತಾ. ನೆಗೆಟಿವಿಟಿ ಮಾಡಿ ಈ ಥರ ಆಗಿರೋದು, ಈ ಥರ ಒಂದು 5 ಆಫ್ ಕಪ್ಸ್ ಎನರ್ಜಿ ಬರ್ತಾ ಇರೋದು. ಪಾಪ ಇವರದ್ದು ಎನರ್ಜಿ ಇದು, ಈ ಥರ ಮಾಡಿದ್ದಾರೆ ಅಂತ.
ಎಸ್ ಬಾಬಾ. ಕ್ರೌನ್. ಇದು ಮಾಡಿಬಿಟ್ಟು ಆಯಿತಾ, ಅಂದರೆ ಅವರು ಶಬಾಷ್ಗಿರಿ ತೊಗೋತಾ ಇದ್ದಾರಂತೆ ನೋಡಿ. ಅಂದರೆ ಈ ಥರ ಮಾಡಿದ್ದು ನಿಮ್ಮ ಹೇಟರ್ಸ್ ಈ ಥರ ಇವರ ಹೇಟರ್ಸ್ ಯಾರು ನನಗೆ ಗೊತ್ತಿಲ್ಲ, ಇದು ಯಾರ ಎನರ್ಜಿ. ಸೊ ಇದು ಈ ಥರ ಬರ್ತಾ ಇದೆ ಆಯಿತಾ. ಸೊ ಇದು ಹೆಂಗೆ ಅಂತಂದರೆ ಅವರು ಮಾಡೋದೆಲ್ಲ ಮಾಡಿಬಿಟ್ಟು ಅನ್ಯಾಯನ ಒಂದು ಏನು ಅವ್ರ ಪರ್ಸನಲ್ ಪವರ್ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ನಾನು ಎಂಥ ಕೆಲಸ ಮಾಡಿದ್ದೀನಿ ನೋಡಿ ಅಂತ ಜನಗಳ ಹತ್ರ ಬೀಗ್ತಾ ಇದ್ದಾರಂತೆ ಆಯಿತಾ. ನಾನು ಮಾಡಿದ್ದು ಕೆಲಸ, ನಾವು ಮಾಡಿದ್ದು ಇದು ಅಂತ ಅವರವರೇ ನೆಗೆಟಿವಿಟಿ ಮಾಡಿಬಿಟ್ಟು ಸಂತೋಷ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಏನು ಪವರ್ ಇವರು 5 ಆಫ್ ಕಪ್ಸ್ ಮೇಲೆ, ಅಂದರೆ ಈ ಎನರ್ಜಿ ಮೇಲೆ ಯಾವ ಥರ ಒಂದು ಪವರ್ ದರ್ಪ ತೋರಿಸಿದ್ರು ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಭಗವಂತ. ಅಂದರೆ ಇದು ಭಗವಂತನ ಕೈಗೆ ಹೋಗಿದೆ ಈ ಕೇಸ್, ಅರ್ಥ ಆಯ್ತಾ. ಈ ಕೇಸ್ ಭಗವಂತನ ಕೋರ್ಟಲ್ಲಿ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ. ಕ್ರೌನ್ ಇಲ್ಲಿ ಹಾಕಿ ಸಂತೋಷ ಪಡ್ತಾ ಇದ್ದಿದ್ದು ಪವರ್ ತೋರಿಸಿದ್ದು ಈಗ ಭಗವಂತ ತೋರಿಸ್ತಾರೆ ಪವರು. ಸೊ ಇವಾಗ ಇನ್ನೊಂದು ಏನಂತಂದರೆ ಬರ್ತ್ ಡೇಟ್ಸ್ ನೋಡ್ಕೊಂಬಿಡಿ ಆಯಿತಾ. ಬರ್ತ್ ಡೇಟ್ಸು 3 ಇರುತ್ತೆ, ಅಥವಾ 13 ಇರ್ಬೋದು, ಅಥವಾ 28 ಇರ್ಬೋದು. ಓಕೆನಾ. ಇದೇನಂತಂದರೆ ಇದು ಜಸ್ಟ್ ಫರ್ದರ್ ಕನ್ಫರ್ಮೇಷನ್ ಅಷ್ಟೇ. ಹೌದು ಇದು ಇದು 5 ಆಫ್ ಕಪ್ಸ್ ಅವ್ರದ್ದು ಬರ್ತ್ ಡೇಟ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. 3ನೇ ತಾರೀಕಲ್ಲಿ ಹುಟ್ಟಿರ್ಬೋದು, ಅಥವಾ ಜೂನ್ ಅಂತ ಹೇಳಿಸ್ತಿದ್ದಾರೆ ಗೊತ್ತಿಲ್ಲ, ಅಥವಾ ಮಾರ್ಚ್ ಅಲ್ಲಿ ಹುಟ್ಟಿರ್ಬೋದು, ಅಥವಾ 13ನೇ ತಾರೀಕು ಹುಟ್ಟಿರ್ಬೋದು, ಅಥವಾ 28ನೇ ತಾರೀಕು ಹುಟ್ಟಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಭಗವಂತ. ಸೊ ಇನ್ನೂ ಕ್ಲಿಯರಾಗಿ ಗೊತ್ತಾಗಬೇಕು ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಫೋನ್ ಮಾಡಬೇಡಿ, ಖಂಡಿತ ಫೋನ್ ಮಾಡಬೇಡಿ. ಸೀದಾ ಮೆಸೇಜ್ ಹಾಕಿ. ನಂದು ಒಂದೇ ಫೋನ್ ನಂಬರ್ ಇರೋದು 9980800552 ಅಂತ. ಮೆಸೇಜ್ ಹಾಕಿ ಮಾತಾಡಬೇಕು ಅಂತ, ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂತ. ನಾನು ಮಾತಾಡಬೇಕು ಅಂತ ಹಾಕಿ, ಇಲ್ಲ ಪರ್ಸನಲ್ ರೀಡಿಂಗ್ ಬಗ್ಗೆ ತಿಳ್ಕೋಬೇಕು ಅಂದರೆ ಜಸ್ಟ್ ಮೆಸೇಜ್ ಹಾಕಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಇನ್ನೂ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಓಕೆನಾ. ಸೊ ಹೀಗಿದೆ ಇವರ ಎನರ್ಜಿ ಬರ್ತಾ ಇರೋದು. ನನಗೆ ಗೊತ್ತಿಲ್ಲ ಇದು 5 ಆಫ್ ಕಪ್ಸ್ ಯಾರು ಅಂತ, ಬಟ್ ಭಾಳ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತ ಗೊತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಟವರ್ ಮೂಮೆಂಟ್ಸ್ ಕೂಡ ದಾಟಿ ಬಂದಿದ್ದೀರಾ ಇವಾಗ ಅಂತ ಭಗವಂತ ಹೇಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಕಾರ್ಡ್ಸ್ ಮೂಲಕ. ಸೊ ಯಾರೇ ಏನೇ ಇರಲಿ, ಈ ಥರ ಆಗಿದೆ ಅಂತಂದರೆ ಧೈರ್ಯವಾಗಿರಿ, ಅರ್ಥ ಆಯ್ತಾ. ಸೊ ಇನ್ನೇನು ಫರ್ದರ್ ಆ ಥರ ನಡೀಬಾರ್ದು, ಆಗಬಾರ್ದು ಅನ್ಯಾಯ ಅನ್ನೋದಾದರೆ ಖಂಡಿತ ಒಂದು ಪ್ರೊಟೆಕ್ಷನ್ ತೊಗೊಳ್ಳಿ, ಹೀಲಿಂಗ್ ಪ್ರೊಟೆಕ್ಷನ್ ತೊಗೊಳ್ಳಿ. ಜೊತೆಗೆ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಓಕೆನಾ. ಸೊ ನೋಡೋಣ, ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಜೊತೆ. ಓಕೆ, ಥ್ಯಾಂಕ್ ಯು. ಖಂಡಿತ ಇಲ್ಲಿ ತನಕ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು.